ಪಾವಗಡದಲ್ಲಿ ವಕೀಲರ ಕೋಪ, ಆರೋಪಿಗಳ ಬಂಧನಕ್ಕೆ ಆಗ್ರಹ. ಪೊಲೀಸರ ಮೇಲೆ ಲಾಯರ್ಸ್ ಗೆ ಕೋಪ. ಈ ವಿಡಿಯೋ ನೋಡಿ. ಏನು ಬೇಡಿಕೆ ಕೊಟ್ಟಿದ್ರೆ ಅವ್ರ ಮುಂದೆ ಇಡ್ತೀವಿ ಅಂತಂದ್ರೆ ನಮಗೆ ಅಭ್ಯಂತರ ಇಲ್ಲ. ಈಗ ನಾನು ಅವ್ರ ಪರವಾಗಿ ಕಳಿಸಿದ್ದಾರೆ. ಏನಕ್ಕಂತಂದ್ರೆ ಅವರೇ ಹೋಗಿದ್ದಾರೆ, ಆರೋಪಿಗಳನ್ನ ಬಂಧಿಸ್ಕೊಂಡು ಬರಬೇಕು. ಆಗುತ್ತೆ ಮೇಡಮ್. ಈಗ ಅದೇನಿದೆ ಕಾನೂನು ರೀತಿ ಕ್ರಮ ಏನು ಕೈಗೊಳ್ಳಬೇಕು ಅದನ್ನು ವಿಧಿನ್ ಟೈಮ್ ಸ್ಟಿಪ್ಯುಲೇಟೆಡ್ ಟೈಮ್ ಏನಿದೆ ಅದರಲ್ಲಿ ನಾವು ಪೂರ್ಣಗೊಳಿಸ್ತೀವಿ. ನೀವು ಈಗ 185, 187 CR ನಂಬರ್ 187 CR ನಂಬರ್ ಕೊಡದೆ ಅಂತ ಮಾಡಬೇಕಾದ್ರೆ ಕಂಪ್ಲೇಂಟ್ ಎಷ್ಟೊತ್ತಿ ಬಂತು? ಉಳಿದ ಕಂಪ್ಲೇಂಟ್ ಆಗಲ್ಲ. ಕಂಪ್ಲೇಂಟ್ ಯಾರು? ಕಂಪ್ಲೇಂಟ್ ಎದುರಿಗೆ ಇದ್ದಾಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇನ್ನೊಬ್ಬ ಅಡ್ವೊಕೇಟ್ ಮೇಲೆ FIR ಯಾವ ರೀತಿ ಫಾರ್ಮ್ ಮಾಡ್ತೀರಾ ಸರ್? ಅದನ್ನು ಪಾವಗಡದಲ್ಲಿ ಪೊಲೀಸರ ವಿರುದ್ಧ ರೊಚ್ಚಿಗೆದ್ದ ವಕೀಲರು, ಆರೋಪಿಗಳ ಬಂಧನಕ್ಕೆ ಆಗ್ರಹ. ಪಾವಗಡ ತಾಲೂಕಿನ ದವಡಬೆಟ್ಟ ಗ್ರಾಮದಲ್ಲಿ ವಕೀಲ ಸುಧಾಕರ್ ಮೇಲೆ 12 ಜನರ ಗುಂಪೊಂದು ಹಲ್ಲೆಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸುತ್ತಾ ಶುಕ್ರವಾರ ಮಧ್ಯಾಹ್ನ 12 ಗಂಟೆಯಲ್ಲಿ 2ನೇ ದಿನವೂ ಪಾವಗಡ ವಕೀಲರು ನ್ಯಾಯಾಲಯದ ಕಲಾಪವನ್ನು ಬಹಿಷ್ಕರಿಸಿ ಪ್ರತಿಭಟಿಸಿದ್ದಾರೆ. ಪಾವಗಡ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿದ ವಕೀಲರು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ಸಂಜೆ 5 ಗಂಟೆಯ ಒಳಗಡೆ ಆರೋಪಿಗಳನ್ನು ಬಂಧಿಸದಿದ್ದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರುವ ತನಕ ಪ್ರತಿಭಟನೆಯನ್ನ ಮುಂದುವರಿಸುವ ಎಚ್ಚರಿಕೆ ನೀಡಿದ್ದಾರೆ. ವಕೀಲರ ಸಂಘದ ಅಧ್ಯಕ್ಷ ಎಚ್ ಶೇಷನಂದನ್ ಮಾತನಾಡಿ, ಪೊಲೀಸ್ ಠಾಣೆ ಎಂಬ ಹೆಸರನ್ನ ತೆಗೆದುಹಾಕಿ ಯಾವುದಾದರೂ ರಾಜಕೀಯ ಪಕ್ಷದ ಹೆಸರಾಕಿ ಪಕ್ಷದ ವಕ್ತಾರರಂತೆ ಪೊಲೀಸರು ವರ್ತಿಸುತ್ತಿರುವುದು ಸರಿಯಲ್ಲ. ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರನ್ನ ಬೇರೊಂದು ಕಡೆಯಾದರೂ ವರ್ಗಾವಣೆ ಮಾಡಿ ಎಂದು ಆಕ್ರೋಶ ಭರಿತರಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಾವಗಡ ತಾಲೂಕಿನ ವಕೀಲರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಹಲವರು ಹಾಜರಿದ್ದರು. ಏನಕ್ಕೆ ಮಾಡಿದ್ದಾರೆ ಲಾಯರ್ ಮೇಲೆ ಅನ್ನೋದು ನಿಮ್ಮ ಒಂದು ಪ್ರಶ್ನೆ ಆಗಿದೆ. ಕರೆಕ್ಟಾ? ಆಯ್ತು, ನೀವೇನು ಹೇಳ್ತಿದ್ದೀರಾ ಈ ಕೌಂಟರ್ ಕೇಸ್ ರಿಪೋರ್ಟ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಆಯ್ತಾ? ಇದನ್ನ ಆಯ್ತು, ನಾವು ಕನ್ಸಿಡರ್ ಮಾಡ್ತೀವಿ. ನೀವು ಹೇಳೋದನ್ನ ಕನ್ಸಿಡರ್ ಮಾಡ್ತೀವಿ. ಅದನ್ನ ನಾವು ತಗೊಳ್ಳೋದು ಡಿಸಿಷನ್ ಅಲ್ಲ. ಅದನ್ನ ನಾವೇನಿದೆ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಅದು ಫರ್ದರ್ ಏನು ಮಾಡಬೇಕು ಅನ್ನೋದನ್ನ